ಗಾಳಿ ಅಂತೂ ಇನ್ನೂ ಆಷಾಢ ಬಂದೇ ಇಲ್ಲ. ಆವಾಗಲೇ ಎಷ್ಟೊಂದು ಗಾಳಿ ಬರುತ್ತಲ್ಲ, ಇನ್ನು ಆಷಾಢ ಬಂದ್ಬಿಟ್ರೆ ಇನ್ನೇನು ಕತೆನೋ ಏನೋ. ಬೆಳಿಗ್ಗೆ ಅಷ್ಟೇ 2 ಸರಿ ಕಸ ಗುಡಿಸಿದ್ದೀನಿ, ಆದರೆ ಇಷ್ಟೊಂದು ಧೂಳ. ಅನು ಅನು ಒಂದು ನಿಮಿಷ ಬಾಯಿಲಿ. ಹಾಂ ಅಣ್ಣ, ಒಂದು ನಿಮಿಷ ಬಂದೆ. ಏನಣ್ಣ? ಅದು ನಿನ್ನ ಮದುವೆ ಆಗೋ ಹುಡುಗ ನನಗೆ ಫೋನ್ ಮಾಡಿದ್ನಮ್ಮ. ಅದೇ ಯಾವತ್ತು ಹೇಳಿದ್ರಲ್ಲ, ಅವ್ರ ತಂಗಿ ಏನೋ ಯಾವುದೋ ದೇಶದಲ್ಲಿ ಓದ್ತಾಯಿದ್ದಾಳೆ ಅಂತ. ಅವಳು ಇವಾಗ ಇಂಡಿಯಾಗೆ ಬಂದವಳಂತೆ. ಆ ಹುಡುಗಿ ನೀನು ನೋಡಬೇಕು ಅಂದ್ಲಂತೆ. ಅದಕ್ಕೆ ಹುಡುಗ ಕರ್ಕೊಂಬರ್ತದೇನಂತೆ. ಓ ಹೌದಾ ಅಣ್ಣ, ಸರಿ ಆಗಿದ್ರೆ. ಅದಕ್ಕೆ ನಾನು ಹೇಳೋಗೋಣ ಅಂತ ಬಂದೆ. ಅನು, ಹಾಗಿದ್ರೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸು, ಏನಾದರೂ ಒಂದು ಒಳ್ಳೆ ಅಡುಗೆ ಮಾಡೋಣ. ಅಮ್ಮ, ಆ ಹುಡುಗಿ ಬೇರೆ ಯಾವುದೋ ಬೇರೆ ದೇಶದಿಂದ ಬರ್ತಾವಳೆ. ಅವಳಿಗೆ ನಮ್ಮ ಮನೆಯಲ್ಲಿ ಹಳ್ಳಿ ಊಟ ಇಷ್ಟ ಆಗುತ್ತೋ ಇಲ್ವೋ. ಅದಕ್ಕೆ ಒಂದು ಕೆಲಸ ಮಾಡಿದ್ರೆ, ನಾವು ಆನ್ಲೈನಲ್ಲಿ ಅವಳಿಗೆ ಇಷ್ಟ ತಿಳ್ಕೊಂಡು ಅದೇ ಊಟನ ಆರ್ಡ್ರ್ ಮಾಡಿಬಿಟ್ರೆ ಹಂಗಂತೀಯಾ? ಅನು, ಅದೆಲ್ಲ ಏನು ಬೇಡ, ನಮ್ಮ ಅಡುಗೆನೇ ಮಾಡು. ಬೇಕಾದ ತಿನ್ನಲಿ, ಇಲ್ವಾ ಸುಮ್ಮನೆ ಹೋಗಲಿ. ಅವ್ರು ಇಷ್ಟಪಡ್ಬೇಕಂತ ನಮ್ಮ ಸಂಪ್ರದಾಯ ಬಿಟ್ಟು ಆನ್ಲೈನ್ ಊಟ ತರಿಸ್ತಾಕ್ತಾರೆ, ಚೆನ್ನಾಗಿರೋದಿಲ್ಲ. ಅನು, ಹೌದು ಕಣೆ, ನಿಮ್ಮ ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ. ಒಂದು ಕೆಲಸ ಮಾಡ್ತೀನಿ, ಅವಳಿನ್ನೂ ಬರೋಕ್ಕೆ ಎಷ್ಟು ಸಮಯ ಬೇಕು ಕೇಳು? ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತಾರೆ. ಹೌದಾ? ಹಾಗಾದರೆ ಬೇಗ ಹೋಗಿ ಒಂದು ಕೆಲಸ ಮಾಡು, ನೀನು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಡು. ನಾನು ಅಡುಗೆ ಬೇಗ ಬೇಗ ಹೋಗಿ ಏನಾದರೂ ನನ್ನ ಕೈಲಿ ಇಷ್ಟ ಆಗುತ್ತಲ್ಲ ಅಷ್ಟು ಬೇಗ ಬೇಗ ಅಡುಗೆ ಮಾಡ್ತೀನಿ, ಸರಿನಾ? ಅಮ್ಮ, ಅವ್ರು ತಿಂತಾರೋ ಇಲ್ವೋ, ನೀನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ಅಡುಗೆ ಮಾಡೋಕೆ ಹೋಗ್ತೀಯಾ? ನೋಡೋಣ, ಅವ್ರು ತಿಂತಾರೋ ಬಿಟ್ಟೋದು ನಮಗೆ ಗೊತ್ತಿಲ್ಲ. ಮನೆಗೆ ಬಂದವ್ರನ್ನ ಊಟ ಆಗ್ತಿತ್ತು ಕಸೋದು ನಮಗೆ ಚೆನ್ನಾಗಿರುತ್ತಾ ಹೇಳು? ಹಾಗಾಗಿ ಸ್ವಲ್ಪನೇ ತಿನ್ನಲಿ, ಪರವಾಗಿಲ್ಲ. ಸರಿಮ್ಮ, ಹಾಗೆ ಮಾಡೋಣ. ಏನು ಮಾತುಕತೆ ಜೋರಾಗಿ ನಡೀತಾ ಇದೆ? ರೀ, ಅದೇನು ಇಲ್ಲ ರೀ, ಅದೇ ನಮ್ಮ ಬೀಗರು ಅಂದರೆ ಬೀಗರ ಮಗಳಿದ್ಲಲ್ಲ, ಚಿಕ್ಕ ಮಗಳು, ಅವಳು ಇವತ್ತು ನಮ್ಮ ಅನ್ನ ನೋಡಬೇಕು ಅಂತ ಅಂದ್ಲಂತೆ. ಅದಕ್ಕೆ ನಮ್ಮ ಅಳಿಯಂದ್ರು ಕರ್ಕೊಂಬರ್ತಾ ಇದ್ದಾರೆ. ಏನು ಆ ಹುಡುಗಿ ಬರ್ತಾಯಿದೆ ಅಂತ? ಅಲ್ಲ, ಅವ್ರ ಅಪ್ಪ ಅಮ್ಮ ನೋಡಿ ಒಪ್ಕೊಂಡು ಹೋಗಿದ್ದಾರಲ್ಲ, ಇನ್ನು ಅವಳು ಬಂದು ಇನ್ನೇನು ಹೇಳ್ತಾಳೋ ಏನೋ. ಅದು ಬೇರೆ ಸಿಟಿಲಿ ಓದಿರೋ ಹುಡುಗಿ ಅಂತ ಹೇಳ್ತೀರಾ, ಸಿಟಿಯೆಲ್ಲ ಬೇರೆ ದೇಶ ಅಂತ ಹೇಳ್ತಿದ್ದೀರಾ. ಅವಳಿಗೆ ನಮ್ಮ ಮನು ಇಷ್ಟ ಆಗ್ತಾಳೋ ಇಲ್ವೋ? ಅಪ್ಪ ಯಾಕೆ ಹಂಗಂತೀರಾ? ನಮ್ಮ ಮನುಗೇನು ಕಡಿಮೆ ಆಗಿದೆ ಅಂತ. ಯಾಕಪ್ಪ ಹಂಗಂತೀಯಾ? ನಂಗೇನು ಕಮ್ಮಿ ಆಗಿದೆ? ನಾನು ನೋಡೋಕೆ ಲಕ್ಷಣವಾಗಿಲ್ವಾ ಹೇಗೆ? ಹಂಗಲ್ಲ ನಾನು ಹೇಳಿದ್ದು. ಒಂದು ಕೆಲಸ ಮಾಡು, ಈ ಶರ್ಟು ಪಾಯಿಂಟ್ ಎಲ್ಲ ಬಿಟ್ಬಿಟ್ಟು ಲಕ್ಷಣಗೊಂದು ಚೂಡಿದಾರ್ ಹಾಕೊಂಬರೋಕೆ ಹೋಗಿ. ಹೌದು ಮಗಳೇ, ಈ ಡ್ರೆಸ್ ಎಲ್ಲ ಬೇಡ, ಹೋಗಿ ಒಂದು ಚೂಡಿದಾರ್ ಹಾಕೋ ಬಾ, ಸರಿನಾ? ಅಯ್ಯೋ ನೋಡಿ, ನಾವು ನಿಂತ್ಕೊಂಡ್ರೆ ಆಗಲ್ಲ, ಇಷ್ಟು ಕೆಲಸ ಇದೆ ಇನ್ನು. ಆಯ್ತಮ್ಮ, ಇನ್ನು ಟೈಮ್ ಅರ್ಧ ಗಂಟೆ ಇದೆ, ಬಾ ಹೋಗೋಣ. ಅಪ್ಪ, ನಾನೋಗಿ ಅವ್ರು ತಿನ್ನೋಕ್ಕೆ ಸ್ವೀಟ್ಸ್ ಏನು ತೊಗೊಂಬಂದು ಕೊಡ್ತೀನಿ, ಸ್ವೀಟ್ಸು ಜ್ಯೂಸ್ ಎಲ್ಲ ನೋಡು. ಆಯ್ತಪ್ಪ ಮಗನೆ, ಹಂಗೆ ಮಾಡು. ಅಪ್ಪ, ದುಡ್ಡಿಂದು ಏನಾದರೂ? ಹಾಂ, ಜಮೀನು 1 ಎಕರೆ ಮಾರ್ಬಿಡೋಣ ಅಂತ ಮಾತಾಡಿದ್ದೀನಿ ಶಶಕ್ನವ್ರ ಹತ್ರ. ಅವ್ರು ಹೇಳವ್ರೆ 1 ಗಿರಾಕಿ ಬರ್ತಾರೆ ಇವತ್ತು ಅಂತ. ಅವ್ರು ಆಸಾಮಿ ಸೆಟ್ ಆಗಿಬಿಟ್ರೆ ಎಲ್ಲ ಆದಂಗೆ ಅಪ್ಪ, ನೀನೇನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಅಪ್ಪ, ನಾವು ಜಮೀನ ಮಾರೋದು ಬೇಡ, ಜಮೀನ್ ಮೇಲೆ ಒಂದು ಸ್ವಲ್ಪ ದುಡ್ಡು ತೊಗೊಬಿಡೋಣ. ಆಮೇಲೆ ದುಡ್ಡು ಹೆಂಗಾದ್ರೂ ಮಾಡಿ ಹೊಂದಿಸ್ಬಿಟ್ಟು ಜಮೀನ ಬಿಡಿಸ್ಕೊಂಬಿಡೋಣಪ್ಪ. ಆ ಥರ ವ್ಯವಹಾರ ಮಾತಾಡು. ಅದನ್ನು ಬಿಟ್ಟು ಮಾರೋದೆಲ್ಲ ಏನು ಬೇಡಪ್ಪ. ಹಂಗಂತೀಯ ಮಗನೇ? ಸರಿ, ಅದು ಒಳ್ಳೆ ಕೆಲಸನೇ, ಹಾಗೆ ಮಾಡೋಣ ಬಿಡು, ಏನಂತೀವಾಗ? ಸರಿಯಪ್ಪ, ಹಾಗಾದರೆ ನಾನು ಬೇಗ ಹೋಗಿ ಅಂಗಡಿಗೆ ಹೋಗಿ ಬರ್ತೀನಿ ರೀ. ಏನ್ರಿ, ಅಲ್ಲಿ ಮೇಲೆ ಸಜ್ಜೆ ಮೇಲೆ ಇದಿದೆ, ಏನದು ಏನಪ್ಪ ಅಂತ ಅದನ್ನು ಜಮ್ಕಾನು, ಸ್ವಲ್ಪ ಎತ್ಕೊಂಡು ಬನ್ನಿರಿ. ಲೇ, ನಿನಗೇನಂತ ಹೇಳಿ, ಅವರು 10 ಮಂದಿ ಬರ್ತಾಯಿಲ್ಲ, ಇರೋದೇ ಅಣ್ಣ ತಂಗಿ ಇಬ್ಬರೇ ಬರ್ತಾ ಇರೋದು. ಅವ್ಳಿಗೆ ಜಮ್ಕಾನ್ ಹಾಕ್ತೀಯಾ? ಬೇಡ ಬಿಡು, ಚೇರ್ ತಗೊಬಂದು ಹಾಕಿ ಸಾಕು. ಸರಿ ರೀ. ಹೇಯ್, ದೊಡ್ಡ ಶಿಖಾಮಣಿ, ಏನೂ ಅರ್ಥ ಆಗಲ್ಲ. ಅದೇ ಬೇರೆದೆಲ್ಲನೂ ಚೆನ್ನಾಗಿ ಅರ್ಥ ಆಗುತ್ತೆ. 30 ನಿಮಿಷಗಳ ನಂತರ ಅಪ್ಪ ಅವ್ರು ಬಂದರು. ಬನ್ನಿ ಒಳಗಡೆ ಬನ್ನಿ. ಅಂಕಲ್ ನಮಸ್ತೆ. ಅಂಕಲ್ ನಮಸ್ತೆ ಅಪ್ಪ, ಬನ್ನಿ ಕೂತ್ಕೊಳ್ಳಿ. ಅಣ್ಣ, ಈ ಮನೆ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಅಣ್ಣ. ಹೌದಾ? ಈ ಮನೆ ಮಾತ್ರನೇ ಅಲ್ಲ, ಈ ಮನೆ ಒಳಗೆ ಜನಗಳು ಅಷ್ಟೇ ತುಂಬ ಒಳ್ಳೆಯವರು. ಅವರು ನಿಮಗೆ ತುಂಬ ಇಷ್ಟ ಆಗ್ತಾರೆ. ಹೌದಾ? ನೋಡೋಣ ಹಾಗಾದರೆ. ಅಂಕಲ್ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಪರಿಚಯ ನನಗೇನೂ ಆಗಿಲ್ಲ, ಕ್ಷಮಿಸಬೇಕು. ಅಯ್ಯೋ, ಅದಕ್ಕೇನು ಅಂಕಲ್, ಇವಾಗ ಮಾಡ್ಕೊಂಡಾಯ್ತು. ನಾನು ನಮ್ಮ ಅಣ್ಣನ ತಂಗಿ. ಓ, ನಿಮ್ಗೆ ಅರ್ಥ ಆಗಿಲ್ವಲ್ಲ? ಅಂಕಲ್, ಇವಳು ಹಾಗೆ ಸ್ವಲ್ಪ ಮಾತು ಜಾಸ್ತಿ. ನನ್ನ ಮಗಳು ಹೀಗೆ ಅಪ್ಪ,
ತೇಟ್ ಹೀಗೆ ವಟ ವಟ ಅಂತ ಮಾತಾಡ್ತಾನೆ ಇರ್ತಾಳೆ. ಏನು ಅಂಕಲ್, ನಾನಿನ್ನೂ ಒಂದೇ ಒಂದು ಮಾತಾಡಿದ್ದು, ಆವಾಗಲೇ ನಿಮಗೆ ಬೋರ್ ಆಗ್ಬಿಟ್ನಾ? ಅಯ್ಯೋ ಹಂಗಲ್ಲ ಅಂದಿದ್ದು ನಾನು. ಪರವಾಗಿಲ್ಲ ಬಿಡಿ, ಅದೆಲ್ಲ ಇರಲಿ. ನನ್ನ ಹೆಸರು ಖುಷಿ ಅಂತ. ಅಂಕಲ್, ಇವಳು ನನ್ನ ತಂಗಿ. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ ನನ್ನ ತಂಗಿ ಒಬ್ಬಿದ್ದಾಳೆ ಅಂತ, ಅವಳು ಇವಳೇನೆ. ಬಂದ ತಕ್ಷಣ ಒಂದೇ ಆಟ, ನಾನು ಅದಕ್ಕೆ ನೋಡಬೇಕು ಅಂತ. ಅದಕ್ಕೆ ನಾನು ಸಿದ್ದೂರ್ಗೆ ಫೋನ್ ಮಾಡಿ ಕರ್ಕೊಬರ್ತೀನಿ ಅಂತ ಹೇಳಿದೆ. ಅವರು ಆಯಿತು ಅಂದರು, ಅದಕ್ಕೆ ಕರ್ಕೊಬಂದೆ ಇವತ್ತು. ಅಣ್ಣ, ಸಿದ್ಧಾರ್ಥ್ ಅಂದರೆ ಇವರೇನಾ? ಹಾಂ ಹೌದು, ನಾನು ಸಿದ್ಧಾರ್ಥ್ ಅಂದರೆ. ಹಾಯ್. ಹಾಯ್ ಸಿದ್ದು, ಐ ಆಮ್ ಖುಷಿ. ನಮಸ್ಕಾರ, ಹೇಗಿದ್ದೀರಾ? ಯಾವಾಗ ಬಂದ್ರಿ? ನಮಸ್ಕಾರ. ಓಕೆ, ನೋ ಪ್ರಾಬ್ಲಮ್. ನಾನು ಚೆನ್ನಾಗಿದ್ದೀನಿ. ನಾನು ನಿನ್ನೆ ಅಷ್ಟೇ ಬಂದೆ. ಅದು ಸರಿ, ಈ ಮನೇಲಿ ನೀವಿಬ್ಬರೇ ಇರೋದಾ? ಅಂದರೆ ಮದುವೆ ಹುಡುಗಿ ಅವ್ರ ಮಮ್ಮಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಹಾಂ, ಅವರು ಇದ್ದಾರೆ. ಅದು ನೀವು ಬರ್ತಂತ ವಿಷಯ ಹೇಳಿದ್ನಲ್ಲ, ಹಾಗಾಗಿ ನೀವೇನು ತಿಂತಾರಂತ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಏನಂತನೂ ಗೊತ್ತಿಲ್ಲ. ಹಾಗಾಗಿ ಅವರಿಬ್ಬರು ಏನೋ ಅಡುಗೆ ಮಾಡ್ತಾಯಿದ್ದಾರೆ. ಆಹಾ, ಅದೇನಾ? ಪರಿಮಳ ಘಮ ಘಮ ಅಂತ ಬರ್ತಾ ಇದೆ. ಸರಿ, ಇವತ್ತಂತೂ ನನಗೆ ಹೊಟ್ಟೆ ತುಂಬ ಭರ್ಜರಿ ಊಟ ಮಾಡಬಹುದು ಅಂತ ಅನ್ನಿಸ್ತಿದ್ಯಪ್ಪ. ಅಲ್ಲ ಕಣವ, ನೀನು ಅಷ್ಟು ದೊಡ್ಡ ಪಾತ್ರೆ ಓದ್ಕೊ ಬಂದಿದ್ಯಾ? ನಮ್ಮ ಹಳ್ಳಿ ಊಟ ನಿನಗೆ ಇಷ್ಟ ಆಗುತ್ತಾ? ಅಯ್ಯೋ ಅಂಕಲ್, ಅದನ್ನ ಯಾಕೆ ಕೇಳ್ತೀರಾ? ಛೇ, ನಮಗಂತೂ ಅಲ್ಲಿ ಒಣಗೋಗಿರೋ ರೊಟ್ಟಿ, ಅದೇ ಅಂಕಲ್ ನೀವೆಲ್ಲ ಅಂತಿರಲ್ಲ ಪಿಜ್ಜಾ ಬರ್ಗರು, ಅದೆಲ್ಲ ತಿಂದು ತಿಂದು ನನ್ನ ನಾಲ್ಗೆ ಕೆರೆ ಆಗ್ಬಿಟ್ಟೈತೆ. ಇವತ್ತಂತೂ ನನ್ನ ನಾಲ್ಗೆ ಹಬ್ಬನೋ ಹಬ್ಬ, ರುಚಿ ರುಚಿಯಾಗಿ ಅಡುಗೆ ತಿನ್ಬೋದು ಅಂತ ಆಸೆ ಆಗ್ತದೆ. ಸಿದ್ಧಾರ್ಥ ಅವರೇ, ನಡೀರಿ, ನನಗೆ ನಿಮ್ಮ ಮೇಲೆ ಅಡುಗೆ ಮೇಲೆ ತೋರಿಸಿ ಬನ್ನಿ, ನಾನು ಹೋಗಿ ಅಲ್ಲೇ ತಿನ್ಬಿಡ್ತೀನಿ. ಮತ್ಗೇನು ಅಲ್ಲೇ ಇದೆ ಅಂತ ಹೇಳಿದ್ರಲ್ಲ, ನಾನು ಅವ್ರನ್ನ ಅಲ್ಲೇ ಬಿಟ್ಟು ಮಾಡ್ತೀನಿ, ನಡೀರಿ. ಅದು ಅಂಕಲ್, ದಯವಿಟ್ಟು ತಪ್ಪ ತಿಳ್ಕೊಬೇಡಿ. ನನ್ನ ತಂಗಿ ಸ್ವಲ್ಪ ಹಾಗೇನೆ, ಅವಳಿಗೆ ಹೊಸ ಜಾಗ, ಹೊಸ ಜನ, ಹಂಗೆಲ್ಲ ಭೇದ ಭಾವ ಇಲ್ಲ. ಒಂದ್ಸರಿ ಪರಿಚಯ ಆಗ್ಬಿಟ್ರೆ ಅವ್ರು ಎಷ್ಟೋ ವರ್ಷದ ಪರಿಚಯ ನಂತರ ಹಿಡ್ಬಿಡ್ತಾಳೆ. ಹಾಗಾಗಿ ನೋಡಪ್ಪ, ನಮಗೆಲ್ಲ ಏನೂ ಬಿಡ್ತಾಯಿಲ್ಲ. ನಿಜವಾಗೂ ನಿನ್ನ ತಂಗಿ ನೋಡಿ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಆ ಹುಡುಗಿಗೆ ತುಂಬ ಜಂಬ ಇರುತ್ತೆ, ಅಹಂಕಾರ ಇರುತ್ತೆ ಅಂತ. ಆದರೆ ನನಗಂತೂ ಹುಡುಗಿ ನೋಡಿದ್ಮೇಲೆ ತುಂಬಾ ಖುಷಿ ಆಗೋಯ್ತು. ಬಾಪ, ನಾನು ಇನ್ನಿಬ್ಬರು ನಿಂತ್ಕೊಂಡು ಇಲ್ಲೇನು ಮಾಡೋಣ, ನಾವು ಅಲ್ಲೇ ಹೋಗೋಣ ಬಾ. ಸರಿ ಅಂಕ, ನಡೀರಿ. ಏನು ಮಾವ, ನನಗೆ ನಿಮ್ಮ ಕೆಲಸ ಹೇಗೆ ನಡೀತಾ ಇದೆ? ನನ್ನ ಕೆಲಸಕ್ಕೆ ಏನಪ್ಪ ತೊಂದರೆ, ಅದು ಆರಾಮಾಗಿ ನಡೀತಾ ಇದೆ. ನನಗೆ ನೀನೇನು ಕೆಲಸಕ್ಕೇನು ಹೋಗ್ತಾ ಇಲ್ಲ ಅಂತ ನನ್ನ ಮಗಳು ಅಂತ ಇದ್ಲು. ಆ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತೆಲ್ಲ ಏನೂ ಇಲ್ಲ ಮಾವ, ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ಒಂದು ವಾರದಿಂದ ಬಿಟ್ಬಿಟ್ಟು ಬೇರೆ ಕಡೆ ಹುಡುಕಾಡ್ತಿದ್ದೀನಿ. ಸಿಕ್ಕ ತಕ್ಷಣ ಹೊರ್ಟೋಗ್ಬಿಡ್ತೀನಿ. ಸಮಸ್ಯೆ ಅಂತ ಹೇಳ್ತಾ ಇದ್ದಿಲ್ಲಪ್ಪ, ನೀನು ಯಾಕೊಂದು ಕೆಲಸ ಸ್ಟಾರ್ಟ್ ಮಾಡಬಾರ್ದು? ಇನ್ನೊಬ್ರು ಕೈ ಕೆಳಗಡೆ ಎಷ್ಟು ವರ್ಷ ದುಡಿತೀಯ ಹೇಳಿ ನೀನು? ಹ್ಞೂ ಮಾವ, ಸ್ವಂತ ಬಿಸ್ನೆಸ್ ಮಾಡ್ಬೋದು, ಆದರೆ ಬಾಯಿಗೆ ಸುಲಭನ ಅದು? ಬಂಡವಾಳ ಬೇಕಲ್ಲ ಮಾವ, ಯಾರು ಕೊಡ್ತಾರೆ ಹೇಳು? ನನಗೋ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನಗೆಲ್ಲ ನೀವೇ. ಅರುಣ್, ಯಾಕೆ ಹಾಗೆ ಹೇಳ್ತೀರಾ? ನೀವು ಬೆಂಗಳೂರು ಬೇಜಾರು ಮಾಡ್ಕೋಬೇಡಿ, ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ನಮ್ಮ ಅಪ್ಪ ಇದ್ದಾರಲ್ಲ, ಅವರೇ ನನಗೂ ನಿಂಗೂ ಎಲ್ಲನೂ. ಹ್ಞೂ ಪವಿ, ನಂಗೆ ಗೊತ್ತು. ಹಾಗಂತ ಪ್ರತಿಯೊಂದೂ ನಿಮ್ಮ ಅಪ್ಪನೇ ಕೇಳೋಕ್ಕಾಗುತ್ತಾ? ಪಾಪ ಮಾವ ಇಷ್ಟು ವರ್ಷದಲ್ಲಿ ನಮ್ಗೆ ಎಷ್ಟು ಸಹಾಯ ಮಾಡಿದ್ರೆ ಅದನ್ನೆಲ್ಲ ಮರೆತು ಇವಾಗ ಮತ್ತೆ ಸಹಾಯ ಮಾಡಿ ಅಂದರೆ ಮಾವ ನಮ್ಮ ಬಗ್ಗೆ ಏನು ಅನ್ಕೋಬೇಕಾ ಹೇಳು? ಅಯ್ಯೋ ರೀ, ನೀವು ಹಂಗೆಲ್ಲ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಅಪ್ಪಗೆ ನಾನೊಬ್ಬಳೇ ಮಗಳು, ನನಗೆ ಮಾಡಿದೆ ಮತ್ತೆ ಯಾರು ಮಾಡ್ತಾರೆ? ನಮಗೆ ಹೇಗೂ ಇಲ್ಲ, ಅವ್ರಿಗೂ ಅಷ್ಟೇ, ಎಲ್ಲ ನಾವಿಬ್ಬರೇ, ಗೊತ್ತಾ? ಹೌದಪ್ಪ ಅಳಿಮಯ್ಯ, ನನ್ನ ಮಗಳು ಹೇಳ್ತಾ ಇರೋದು ನಿಜಾನೇ. ಒಂದು ಕೆಲಸ ಮಾಡು, ನೀನು ಮೊದಲು ಏನು ಮಾಡಬೇಕು ಅಂತ ತೀರ್ಮಾನ ಮಾಡು. ಅದಕ್ಕೆ ಎಷ್ಟು ಬೇಕಲ್ಲ ಅದ್ರ ಬಗ್ಗೆ ನಾನು ನೋಡ್ಕೊತೀನಿ, ಆಯಿತಾ? ಇದೇನು ಮಾವ, ನೀವು ಇಷ್ಟೊಂದೇ ಸಹಾಯ ಮಾಡೋಕೆ ಒಪ್ಕೊಂಬಿಟ್ರಲ್ಲ. ನಿಜ ಮಾವ, ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಪಾಲಿಗೆ ನೀವು ಬರೀ ಮಾವ ಅಲ್ಲ, ಹೆಣ್ಣು ಕೊಟ್ಟು ತಂದೆ ಮಾತ್ರ ಅಲ್ಲ, ಕಣ್ಣು ಕೊಟ್ಟು ದೇವರು ಅಲ್ಲ, ಸಾಕ್ಷಾತ್ ತಿರುಪ್ತಿ ತಿಮ್ಮಪ್ಪಂದು ನನಗೆ ನೀವೇ. ನಿಮ್ಮ ರೂಪದಲ್ಲೇ ಬಂದಿರೋಂಗೆ ನನಗೆ ಅನಿಸುತ್ತೆ ಮಾವ. ಹಾಂ, ಸರಿ, ತಿಮ್ಮಪ್ಪಂಗೆ ಉಳಿಸ್ದೆ ಪರವಾಗಿಲ್ಲ, ಹಂಗಂತ ನನಗೆ ನಾಮಗಿ ಮಾಕಲ್ಲ ತಾನೆ? ಅಯ್ಯೋ, ಎಲ್ಲಾದರೂ ಉಂಟೆ ಮಾವ, ನಾನು ಹಂಗೆಲ್ಲ ಏನೂ ಮಾಡಲ್ಲ. ಆಯಿತು ಮಾವ, ನಾನು ಅನ್ಕೋತಿದ್ದಂಗೆ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ ಅಂತ. ನನ್ನ ಫ್ರೆಂಡ್ಸ್ ಎಲ್ಲರೂ ಅದು ಇದು ಕೆಲಸ ಮಾಡ್ತಾವ್ರೆ. ನಾನು ಏನಂತ ಬಿಸ್ನೆಸ್ ಮಾಡೋದು? ಅರುಣ್, ನಾ ಇದು ಕುತ್ಕೊಂಡು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ, ಸರಿನಾ?
ಅಪ್ಪ ದೊಡ್ಡಪ್ಪನ ಮಗನಿಗೆ ಅಂದರೆ ಅಣ್ಣನ ಮದುವೆ ಅಂತ ಹೇಳಿದ್ಯಲ್ಲ ರೆಡಿ ಆದ್ರಾ ಫಿಕ್ಸ್ ಆಯ್ತಾ? ಕಣ್ ಮಗಳೇ, ರೆಡಿನೂ ಫಿಕ್ಸ್ ಎಲ್ಲ ಆಗೈತೆ. ಇನ್ನೇನು ಮುಂದಿನ ವಾರನೇ ಅಲ್ಲೋ ಮುಂದಿನ ತಿಂಗಳೇ ಮದುವೆ ಅಂತೆ. ಹೌದಾ ಅಪ್ಪ? ಅಲ್ಲಪ್ಪ ದುಡ್ಡು ಕೇಳ್ತಾರೆ ಅಂತ ಹೇಳಿದ್ಯಲ್ಲ, ನೀನು ಕೊಟ್ಕಿಟ್ಟಿ ಹೇಗೆ? ಕೊಡ್ದಿದ್ರೆ ಆಗುತ್ತೇನಮ್ಮ, ಕೊಟ್ಟೆ ಅಷ್ಟೋ ಇಷ್ಟು. ಏ ಯಾಕಪ್ಪ ನನಗೆ ಹೇಳಿರ್ಲಿಲ್ವಾ ಕೊಡಬೇಡ ಅಂತ? ನನ್ನ ಮಾತೇ ಕೇಳಲ್ಲ ನೀನು. ಅಲ್ಲಪ್ಪ ಅವ್ರಿಗೇನು ಕಡಿಮೆ ಆಗಿದೆ ದುಡ್ಡು ಕೇಳ್ತಾರೆ ಅವರು. ನೀನು ನಿಂಗೆ ನೋಡು, ಕೇಳ್ದಾಗ ದುಡ್ಡು ಕೊಡ್ತಿದ್ರೆ ಸದ್ರ ಆಗಲ್ವೇನಪ್ಪ? ಏನು ಮಾಡಲಿ ಅಮ್ಮ, ಜೊತೆ ಹುಟ್ಟಿದ ಅಣ್ಣ ನೀನು ಬಾಯಿ ಬಿಟ್ಟು ಕೇಳ್ದ, ಅವ್ರಿಗೆ ಗೊತ್ತು, ಅದಕ್ಕೆ ಕೊಟ್ಬಿಟ್ಟೆ. ಹೋಗ್ಲಿ ಬಿಡು, ಕೊಡ್ತಾರಂತೆ. ಹ್ಞೂ ಅವ್ರು ಕೊಡ್ತಾರೆ, ನೀನು ತಗೊಂಡೆ. ಹೋಗಪ್ಪ. ಸರಿ, ಎಷ್ಟು ಕೊಟ್ಟೆ? ಜಾಸ್ತಿ ಏನಿಲ್ಲಮ್ಮ, 5 ಲಕ್ಷ ಕೇಳ್ದ, ಕೊಟ್ಟೆ. 5 ಲಕ್ಷನ? ಅಪ್ಪ ನೀನು ಏನಪ್ಪ, ನೀನು ಕೊಡೋಕೆ ಮೊದಲು ಒಂದು ಮಾತು ಹೇಳ್ಬೇಕಲ್ವಾ? ನೋಡು, ನೀನು ಕೇಳ್ದಾಗಲೇ ದುಡ್ಡು ಕೊಟ್ಟಿದ್ರೆ ಅವರು ಕೇಳ್ತಾನೆ ಇರ್ತಾರಪ್ಪ. ಅದಕ್ಕೆ ನೆಕ್ಸ್ಟ್ ಟೈಮ್ ದುಡ್ಡು ಕೇಳಿದಾಗ ನೀವು ಒಂದು ಮಾತಾಡಿ, ನನ್ನ ಮಗಳ ಮಾತು ಕೇಳ್ತೀನಿ ಅಂತ. ಆವಾಗ ಅವ್ರಿಗೂ ಅನ್ಸುತ್ತೆ, ಓ ಅವ್ರ ಮಗಳನ್ನೆಲ್ಲ ಕೇಳಬೇಕು ಅಂತ. ನೆಕ್ಸ್ಟ್ ಟೈಮ್ ಸುಮ್ಮನೆ ಆಗ್ಬಿಡ್ತಾರೆ. ಆಯಿತು ಬಿಡಮ್ಮ, ಇನ್ನೊಂದ್ಸರಿ ಕೇಳಿದ್ರೆ ಹಾಗೆ ಹೇಳ್ತೀನಿ. ಸರಿ, ನಾನು ಹೊರಡ್ತೀನಿ. ಬಂದು 3 ದಿನ ಆಯಿತು, ಅಲ್ಲಿ ಕೆಲಸದಲ್ಲಿ ಏನಾಯ್ತು ಏನೋ. ಮಾವ ನಂಗೊಂದು ಐಡಿಯಾ ಬಂತು. ಅರುಣ್, ಒಂದು ನಿಮಿಷ ಇರಿ. ಐಡಿಯಾ ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ. ಮೊದಲು ನಾವು ಮಾತಾಡೋಣ, ಆಮೇಲೆ ಅಪ್ಪಂಗೆ ಹೇಳೋಣ. ಸುಮ್ಮನೆ ನೀವೇನು ಯೋಚನೆ ಮಾಡ್ತಾರ, ಅಪ್ಪಂಗೆ ಅರ್ಥ ಆಗಲ್ಲ. ಸುಮ್ಮನೆ ಗದೀಜ ಆಗುತ್ತೆ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಸರಿ ಪವಿ, ಹಾಗೆ ಮಾಡ್ತೀನಿ. ಸರಿ, ನನ್ನ ಡ್ರಾಪ್ ಮಾಡ್ತೀರೇನಪ್ಪ? ಹಾಂ ಮಾವ, ನಡೀರಿ, ಬರ್ತೀನಿ. ನಮ್ಮ ಅಪ್ಪಂಗೊಂದು ತಲೆ ಬುದ್ಧಿನೇ ಇಲ್ಲ, ಬರೀ ದೇಹ ಮಾತ್ರ ಬೆಳೆಸ್ಕೊಂಡಿದ್ದಾರೆ. ಎಷ್ಟು ಸರಿ ಹೇಳ್ತೀನಿ ದುಡ್ಡು ಕೊಡಬೇಡಿ ಯಾರಿಗೂ ಅಂತ. ಅಪ್ಪ ನನ್ನ ಮಾತೇ ಕೇಳೋಣ ಅಂತದೆ. ಛೇ.